ಓಡಬೇಕಂದ್ರೆ ಮನೆಗೆ ಬರ್ತಾರ, ಕುರ್ಚಿ ಮ್ಯಾಗ ಕೂತು ಆಟ ಆಡ್ತಾರೇನ್ರಿ ಅಲ್ಲಿ ಮ್ಯಾಗ ಕೂತು? ಕುರ್ಚಿ ಕಾಲ ಮಾಡಬೇಕು. ಸಿದ್ದರಾಮಯ್ಯಗೆ ಧಿಕ್ಕಾರ, 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 ಸಿದ್ದರಾಮಯ್ಯಗೆ ಧಿಕ್ಕಾರ. R1 न्यूज़ में आपका स्वागत है। मैं आपके साथ फरहान नाज। बीजापुर में करंट बिल को बढ़ने को लेकर कांग्रेस सरकार पर आक्रोश। बीजापुर शहर के श्री सिद्धेश्वरी देवस्थान से जिलाधिकारी दफ्तर तक एक रैली निकालकर व्यापारस्थ संघ की ओर से कांग्रेस सरकार पर आक्रोश व्यक्त करते हुए जिलाधिकारी को मनवी पत्र दिया। इसी के चलते हमारे माध्यम से व्यापारस्थ संघ के कई पदाधिकारियों ने बिल को लेकर सरकार को चेतावनी दी। ವಿದ್ಯುತ್ ಬಿಲ್ ದರ ಏರಿಕೆ ಮಾಡಿದ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಕ್ಕಡೆ ಕೊಡು ಯೋಜನೆ ಸರ್ಕಾರಕ್ಕೆ ದರೋಡೆಕೋರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता के, बोलो भारत माता के। ಕರೆಂಟ್ ಬಿಲ್ ಕಮ್ಮಿ ಆಗ್ಬೇಕ್ರಿ, ಗ್ಯಾಸಿಂದ ಕಮ್ಮಿ ಆಗ್ಬೇಕ್ರಿ. ನಾವು ದುಡ್ಕೊಂಡ್ ತಿನ್ನೋರು 2000 ರೂಪಾಯಿ ನಾವು ಮೋದಿ ಸರ್ಕಾರ ಇವನಿಗೆ ಹಾಕಂದಿಲ್ಲ, ಸಿದ್ದರಾಮಯ್ಯ ಹಾಕಂದಿಲ್ಲ, ಬಸ್ ಫ್ರೀ ಮಾಡಂದಿಲ್ಲ. ಗ್ಯಾಸ್ ಹೆಚ್ಚಾಗ್ಯದ, ಎಲ್ಲ ಕರೆಂಟ್ ಬಿಲ್ ಹೆಚ್ಚಾಗ್ಯದ. ದುಡ್ಕೊಂಡ್ ತಿನ್ನೋರು ಏನ್ ಮಾಡ್ಬೇಕ್ರಿ? ದುಡಿಯೋರು 1 ರೂಪಾಯಿ ನಾವು ದುಡಿತೇವೆ ಎಪಿಎಂಸಿಯಾಗ. ಕೂಲಿ ಕೆಲಸ ಮಾಡೋರು ನಾವು ಎಲ್ಲ ಹೆಚ್ಚು ಮಾಡ್ಕೊತ ಕೂತ ಸಿದ್ದರಾಮಯ್ಯ ಮ್ಯಾಗ ಕುರ್ಚಿ ಮ್ಯಾಗ ಕೂತು ಹೆಚ್ಚು ಮಾಡ್ಕೊತ ಕೂತ್ರ ಎಲ್ಲ ತಳಿಗಿಳಿಬೇಕಮ್ಮ. ತನ್ನ ಕೈಲಿ ಮಾಡೋದಾಗ್ಲಿಲ್ಲ ಅಂದ್ರೆ ತಳಿಗಿಳಿಬೇಕಮ್ಮ. ತನ್ನ ಕೈಲಿ ಮಾಡೋದಾಗ್ಲಿಲ್ಲ ಅಂದ್ರೆ ತಳಿಗಿಳಿಬೇಕು. ಓಡಬೇಕಂದ್ರೆ ಮನೆಗೆ ಬರ್ತಾರ, ಕುರ್ಚಿ ಮ್ಯಾಗ ಕೂತು ಆಟ ಆಡ್ತಾರೇನ್ರಿ ಅಲ್ಲಿ ಮ್ಯಾಗ ಕೂತು? ಕುರ್ಚಿ ಕಾಲ ಮಾಡಬೇಕು. ಸಿದ್ದರಾಮಯ್ಯಗೆ ಧಿಕ್ಕಾರ, 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 ಸಿದ್ದರಾಮಯ್ಯಗೆ ಧಿಕ್ಕಾರ. ಇವತ್ತು ದಿನಾಂಕ 14/6/2023 ಉದ್ದಿಮೆದಾರರ ಸಂಘ ಹಾಗೂ ವ್ಯಾಪಾರಸ್ಥರ ಸಂಘ ಮತ್ತು ಜವಳಿ ವರ್ತಕರ ವ್ಯಾಪಾರ ಸಂಘ ಎಲ್ಲ ಸಂಘಟನೆಗಳು ಕೂಡಿ ವಿದ್ಯುತ್ ದರ ಏರಿಕೆ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯುವುದಕ್ಕಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟು ಸರ್ಕಾರ ಗಮನಕ್ಕೆ ಕೊಟ್ಟು ಸರ್ಕಾರವನ್ನು ಎಚ್ಚರಿಸಬೇಕಂತ ಹೇಳಿಕೆಯಿಂದ ಎಲ್ಲ ಜನ ಸಂಘಟನೆಗಳ ಮುಖಾಂತರ ನಾವು ಇವತ್ತೊಂದು ಕರೆ ಕೊಟ್ಟಿದ್ದೆವು. ಅಪಾರ ಜನಸಂಖ್ಯೆಯಲ್ಲಿ ಜನ ಬಂದು ನಮ್ಮನ್ನು ಬೆಂಬಲಿಸಿ ಸರ್ಕಾರಕ್ಕೆ ಧಿಕ್ಕಾರ ಹಾಕುವುದಲ್ಲದೆ ಘೋಷಣೆಗಳನ್ನು ಕೂಗಿ ನಮ್ಮ ಬೇಡಿಕೆ ಈಡೇರಿಕೆ ಆಗುವವರೆಗೆ ನಾವು ಶಾಂತಿಯುತವಾಗಿ ಈಗಾಗಲೇ ನೀವು ಮನವಿ ಕೊಟ್ಟಿದ್ದೇವಂತೆ ಸರ್ಕಾರಕ್ಕೆ ಹೇಳಿದೆ. ಸರ್ಕಾರ 7 ದಿನದಲ್ಲಿ ಕ್ರಮ ತಗೊಳ್ಳದೇ ಇದ್ದರೆ ಉದ್ದಿಮೆದಾರರು ಬರುವ 7 ದಿನ ನಂತರ ತಮ್ಮ ಎಲ್ಲ ಉದ್ದಿಮೆಗಳನ್ನು ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ. ಅಲ್ಲದೆ ವಿದ್ಯುತ್ ದರ ಪರಿಷ್ಕರಣೆ ಮಾಡುವ ಪೂರ್ವದಲ್ಲಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎರಡು ಪರಿಗಣಿಸಿ ಮಾಡಬೇಕಾಗಿತ್ತು. ಮಹಾರಾಷ್ಟ್ರದೊಳಗೆ ವಿದ್ಯುತ್ ದರ ಕಡಿಮೆ ಇದೆ, ಕರ್ನಾಟಕದಲ್ಲಿ ಹೆಚ್ಚಾಯಿತು ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಇಂಡಸ್ಟ್ರಿಗಳಿಗೆ ಉತ್ಪಾದನೆ ವಲಯದ ಮೇಲೆ ಪೆಟ್ಟು ಬೀಳ್ತದೆ. ಉತ್ಪಾದನೆ ಪೆಟ್ಟು ಬಿತ್ತು ಎಲ್ಲ ಇಂಡಸ್ಟ್ರಿ ಬಂದ್ ಆಗ್ತವೆ. ಉದ್ದಿಮೆ ಅವಕಾಶ ಕಮ್ಮಿ ಆಯಿತು ಅಂದ್ರೆ ಉದ್ಯೋಗ ಅವಕಾಶನೂ ಕಮ್ಮಿ ಆಗ್ತವೆ. ನಮ್ಮ ರಾಜ್ಯದ ರೆವೆನ್ಯೂನು ಕಮ್ಮಿ ಆಗ್ತದೆ. ಈ ರೆವೆನ್ಯೂ ಕಮ್ಮಿ ಆಗ್ತದೆ ಅನ್ನೋದು ಮುಖ್ಯಮಂತ್ರಿಗಳು ಲಕ್ಷಣ ಇಟ್ಕೋಬೇಕು. ಆ ಲಕ್ಷಣ ಇಟ್ಕೊಳ್ಳೋರು ನಾವು ವಿದ್ಯುತ್ ದರ ಏರಿಕೆ ಮಾಡಿದ ಕೂಡಲೇ ಎಲ್ಲರೂ ಕೊಡ್ತಾರೆ ಅನ್ನುವಂಥದ್ದು ಏನು ತಪ್ಪು ಕಲ್ಪನೆ ಅದ. ಆ ತಪ್ಪು ಕಲ್ಪನೆ ಹೊರಗೆ ಬಂದು ಮುಖ್ಯಮಂತ್ರಿಗಳು ಈ ಕೂಡಲೇ KJ ಜಾರ್ಜ್ ಪವರ್ ಮಿನಿಸ್ಟರ್ ವಿದ್ಯುತ್ ಇಂಧನ ಹಾಗೂ ಇಂಧನ ಸಚಿವರಿಗೆ ಆದೇಶ ಮಾಡಿ ಈ ವಿದ್ಯುತ್ತನ್ನು ಪರಿಶೀಲನೆ ಮಾಡಿ ಮೊದಲಿದ್ದಂಥ ದರದಲ್ಲೇ ವಿದ್ಯುತ್ ಸಪ್ಲೈ ಮಾಡ್ಲಿಕ್ಕೆ ವಿದ್ಯುತ್ ಬಿಲ್ ತಗೊಳಕ್ಕೆ ಮತ್ತು ಈಗ ಜನ ಕಟ್ಟದೇ ಇದ್ರು ಸತ್ಯಕ್ಕೆ ಜನರಿಗೆ ತಾವು ನಿರ್ಣಯ ತಗೊಳ್ಳುವವರೆಗೆ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುವ ತನಕ ಅದಕ್ಕೆ ಬಿಲ್ ಕಟ್ಟಬೇಡ ಸರ್ಕಾರದಿಂದ ಒಂದು ಆದೇಶ ಮಾಡ್ಬೇಕಂತ ಹೇಳಿಕೆಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಸಿದ್ದೇಶ್ವರ ಗುಡಿದಿಂದ ಈ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಅವರು ಜಿಲ್ಲಾಧಿಕಾರಿಗಳು ತಮ್ಮ ಪ್ರತಿನಿಧಿಯನ್ನು ಕಳಿಸಿ ನಮ್ಮ ಮನವಿ ಸ್ವೀಕಾರ ಮಾಡಿದರು. ಆ ಸ್ವೀಕಾರ ಮಾಡ್ಕೊಂಡಂಥ ಮನವಿ ಏನದ ಸರ್ಕಾರಕ್ಕೆ ಕಳಿಸಿ ಜನಪರವಾಗಿ ಇಂಥ ವಿಷಯ ಐತಿ ಗಮನಕ್ಕೆ ತಂದದ್ದಾಗಿದೆ. ನಾವು ನಿಮ್ಮ ವಿಷಯವನ್ನು ಸರ್ಕಾರಕ್ಕೆ ಮುಟ್ಟಿಸ್ತೇವೆ, ಸರ್ಕಾರ ಏನು ಆದೇಶ ಕೊಡ್ತಾರೆ ತಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಜನ ಉದ್ಯಮಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾರೆ. ಸಾರ್ವಜನಿಕರು, ಉದ್ದಿಮೆದಾರರು, ನಾಗರಿಕರು ರಸ್ತೆಗೆ ಇಳಿಬೇಕಾಗ್ತದೆ. ರಸ್ತೆಗೆ ಇಳಿದ ಉದ್ಯಮಿನೇ ಬಂದಾಯ್ತು ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಎಂಪ್ಲಾಯ್ಮೆಂಟ್ ಜನರೇಷನು ಕಮ್ಮಿ ಆಗ್ತದೆ, ರೆವೆನ್ಯೂನು ಕಮ್ಮಿ ಆಗ್ತದೆ, ಜನ ಬೀದಿಗಿಳಿತು, ನಿಮ್ಮ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ತದೆ. SV ಪಾಟೀಲ್, KIDB ಇಂಡಸ್ಟ್ರೀಸ್ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್.
ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಜನಗೊಂಡ ಅಂತ ನಮ್ಮ ಸನ್ಮಾನ್ಯ ಶ್ರೀ ಜನಗೊಂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಬಿಜಾಪುರ್ ಇವರು ಏನು ತಿಳಿಸಿದ್ದಾರೆ ಅಂದರೆ ಇದು ಏರಿಕೆ ಏನಾಗಿದ್ದದೆ ಅದು ಏಪ್ರಿಲ್ದಿಂದ ಅಂತ ಹೇಳಿದ್ದಾರೆ. ಆದರೆ ನಾವು ಬಿಲ್ ಕಟ್ಟೋದು ಮೇ ತಿಂಗಳದು. ಇದು ಏನು ನಮ್ಮ ಅದು ಲೆಕ್ಕಾಚಾರ ಏನೂ ತಿಳಿತಾ ಇಲ್ಲ. ನಿಮ್ಮ ಮುಖಾಂತರ ಅವ್ರಿಗೆ ಕೇಳಬೇಕಾಗಿ ನನಗೆ ಅನ್ನಿಸ್ತೆ, ಏನಪ್ಪ ಇದು ಬಿಲ್ ಮೇ ತಿಂಗಳದು ಏನು ಏಪ್ರಿಲ್ ತಿಂಗಳದು? ಒಂದನೇ ಮಾತು. ಎರಡನೇ ಮಾತು, ನಮ್ಮ ಬಿಜ್ಜರಿಗೂ ಹೇಳ್ದಂಗೆ 7 ದಿವಸ ಟೈಮ್ವರೆಗೆ 7 ದಿನದೊಳಗೆ ನಮ್ಮ ಇವು ಏರಿಕೆಗಳನ್ನು ಕಡಿಮೆ ಆಗಬೇಕು. ನಾವು ಯಾವುದು 50-50 ಅಂತ ಏನು ನಾವು ಕಟ್ಲಾಕ್ ತಯಾರಿಲ್ಲ, ಏನೂ ನಾವು ದುಡ್ಡು ಕಟ್ಲಾಕ್ ತಯಾರಿಲ್ಲ. ಕಡಿಮೆ ಆದಮೇಲೆ ನಾವು ದುಡ್ಡು ಕಟ್ಟವರು. ಇಷ್ಟು ನಿಮ್ಮ ಮುಖಾಂತರ ನಾವು ನಮ್ಮ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ನಾನು ಗೋಕುಲ್ ಮಹೀಂದ್ರಕರ್, ಕಪಡಾ ವ್ಯಾಪಾರಿ ಅಧ್ಯಕ್ಷ, ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ. ಅದೇ 7 ದಿವಸ ಒಳಗಾಗಿ ಕಡಿಮೆ ಆಗಬೇಕು. ಉಗ್ರ ಹೋರಾಟ ಥ್ಯಾಂಕ್ ಯು. ಗೋಕುಲ್ ಪಾಟೀಲ್ ಸರ್ ಕೈ ಹಚ್ಚಿ ಸರ್ ಇಲ್ಲಿ ನೋಡಿ ಪಾಟೀಲ್ ಸರ್ ನೋಡ್ರಿ ಕೈ ನೋಡಿ ಬರ್ರಿ ಮುಂದೆ ಬರ್ರಿ ಮನಿ ಹೋದ್ರಿ ಮನಿ ಹೇಳ್ರಿ ಹೋಗ ಸರ್ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ವಿಧಾನಸೌಧ ಬೆಂಗಳೂರು ಜಿಲ್ಲಾಧಿಕಾರಿ ವಿಜಾಪುರ ಇವರ ಮೂಲಕ ವಿದ್ಯುತ್ ದರ ಏರಿಕೆ ಹಿಂಪಡೆಯುವುದಕ್ಕೆ ಮನವಿ. ಮೇಲ್ಕಂಡ ಇನ್ಶೂರೆನ್ಸ್ಗಾರರು ಮಾನರ ಅವಗಾಹನೆ ತೆರಬೇಸುವುದೆಂದರೆ ಇತ್ತೀಚಿನ ರಾಜ್ಯ ಸರ್ಕಾರ ಕೈಗಾರಿಕಾ ವಲಯಕ್ಕೆ ಹಾಗೂ ವಾಣಿಜ್ಯ ಹಾಗೂ ಗೃಹ ಬಳಕೆದಾರರಿಗೆ ಅತ್ಯಂತ ದುಬಾರಿಯಾದ ವಿದ್ಯುತ್ ದರಗಳನ್ನು ಅವೈಜ್ಞಾನಿಕವಾಗಿ ವಿನಾಕಾರಣ ಹೆಚ್ಚಿಗೆ ಮಾಡಿದ್ದು. ಈಗಾಗಲೇ ಔದ್ಯೋಗಿಕ ರಂಗ, ಆಯಿಲ್ ಮಿಲ್, ಜಿನ್ನಿಂಗ್ ಫ್ಯಾಕ್ಟರಿ ಹಾಗೂ ಇತರೆ ಉದ್ಯಮಗಳು ಈಗಿನ ಸ್ಪರ್ಧಾತ್ಮಕವಾಗಿ ವಾತಾವರಣದಲ್ಲಿ ಬಹುದೊಡ್ಡ ಹಾನಿಗಳಾಗುವುದಲ್ಲದೆ ತೊಂದರೆ ಅನುಭವಿಸಿ ಮುಚ್ಚುವ ಸ್ಥಿತಿಗೆ ಬಂದಿದೆ. ಇಲ್ಲದೆ ಗೃಹ ವಿದ್ಯುತ್ ಗ್ರಾಹಕರಿಗೂ ಕೂಡ ಯಥೇಚ್ಛವಾಗಿ ಸುಮಾರು 300ರಿಂದ 400 ಯೂನಿಟ್ ಉದ್ಯೋಗ ಬಲದ ಬದಲಾಗಿ 900,000 ಬಿಲ್ ಬಂದಿದ್ದು ಹೊರೆಯಾಗಿದೆ. ಔದ್ಯೋಗಿಕ ಬೆಳವಣಿಗೆಗೂ ಪೂರಕವಾಗಿರುವುದಿಲ್ಲ. ಈ ಸಂಬಂಧ ಕೈಗಾರಿಕಾ ಉದ್ಯಮಿದಾರರು, ಗ್ರಾಹಕರು, ವಾಣಿಜ್ಯದಾರರು ಕೂಲಂಕಷವಾಗಿ ಚರ್ಚಿಸಿ ಆರ್ಥಿಕ ಹೊಗೆ ಕಡಿಮೆಗೊಳಿಸಲು ಬುಧವಾರ 14/6/2020 ಎಲ್ಲ ಕೈಗಾರಿಕಾ ಉದ್ಯಮಿದಾರರು, ವಾಣಿಜ್ಯದಾರರು 1 ದಿನದ ಮುಷ್ಕರ ಕೈಗೊಂಡು ಈ ಕೆಳಗಿನ ನಮೂದಿಸಿದ ಹೊರೆಗಳನ್ನು ನಿವಾರಿಸಲು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮೆರವಣಿಗೆ ಮೂಲಕ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಗ್ರಾಹಕರಿಗೆ ಮೊದಲು ₹4.15 ಪ್ರತಿ ಯೂನಿಟ್ಗೆ ತುಂಬುವುದಕ್ಕೆ ಅವಕಾಶ ಕೊಡಬೇಕು. FAC ದರ ಸಂಪೂರ್ಣ ಹಿಂಪಡೆಯಬೇಕು. ನಿಗದಿತ ಶುಲ್ಕ ಹಿಂದಿನ ದರವನ್ನು ಮುಂದುವರಿಸಿಕೊಂಡು ಹೋಗಬೇಕು. LT ಹಾಗೂ ST ಸಂಪರ್ಕ ಹೊಂದಿದ ಕೈಗಾರಿಕೆಗಳಿಗೆ ಅದೇ ಮೊದಲಿನ ದರವನ್ನೇ ಮುಂದುವರಿಸಬೇಕು. ಆದ್ದರಿಂದ ಕೈಗಾರಿಕೆ ಉದ್ಯಮೆದಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೆಚ್ಚಿಗೆ ನೀಡಿದ ವಿದ್ಯುತ್ ದರಗಳನ್ನು ಹಿಂಪಡೆಯಲು ವಿನಂತಿ. ವಂದನೆಗಳೊಂದಿಗೆ ನೋಡ್ರಿ ಎಲ್ಲರೂ